ಆತ್ಮೀಯರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ACB ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಡಾಕ್ಟರ್ ಅರವಿಂದ್ ರಾಜೀವ್. ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ವಿರುದ್ಧ ಆರಂಭಿಸಿದಂಥ ಯುದ್ಧ ಈಗಾಗಲೇ 5ನೇ ದಿನಕ್ಕೆ ಕಾಲಿಟ್ಟಿದೆ. ಮದ್ದು ಗುಂಡುಗಳ ಜೊತೆಗೆ ಇರಾನ್ ಅತ್ಯಂತ ಪರಿಣಾಮಕಾರಿಯಾದಂಥ ಜಲಾಸ್ತ್ರವನ್ನು ಕೂಡ ಪ್ರಯೋಗಿಸಿದೆ. ಹಾರ್ಮಜ್ ಜಲಸಂಧಿಯನ್ನು ಬಂದ್ ಮಾಡಿದೆ. ಇದರಿಂದಾಗಿ ಜಾಗತಿಕ ಇಂಧನ ಮಾರುಕಟ್ಟೆ ಅಲ್ಲೋಲಕಲ್ಲವಾಗಿದೆ. ಸುಮಾರು 700ಕ್ಕೂ ಹೆಚ್ಚು ತೈಲ ಹೊತ್ತು ಬರುತ್ತಿದ್ದಂಥ ಹಡಗುಗಳು ನಿಂತಲ್ಲೇ ಲಾಕ್ ಆಗಿವೆ. ಈ ವಿಚಾರದಲ್ಲಿ ಭಾರತಕ್ಕೂ ಕೂಡ ಆತಂಕ ಎದುರಾಗಿದೆ. ಮತ್ತೊಂದು ಬದಿಯಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲಿರುವಂಥ ಅಮೆರಿಕ ಸೇನಾ ಮತ್ತು ಇತರ ನೆಲೆಗಳನ್ನು ಗುರುತಿಸಿ ಮೇಲಿಂದ ಮೇಲೆ ಬಾಂಬ್ ದಾಳಿ ಮುಂದುವರಿಸಿರುವಂಥ ಇರಾನ್ ಒಂದು ಕಡೆ ಹಾರ್ಮಜ್ ಜಲಸಂಧಿ ಕೂಡ ಬಂದ್ ಮಾಡಿದೆ. ಮತ್ತೊಂದೆಡೆ ಮಿತ್ರ ರಾಷ್ಟ್ರಗಳ ನೆರವಿನಿಂದ ಬಾಂಬ್ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮಜ್ ಜಲಸಂಧಿಗೆ ಅತ್ಯಂತ ದೊಡ್ಡ ಕಾವಲು ಪಡೆಯನ್ನು ನೇಮಿಸಿದ್ದು, ಯಾರಾದರೂ ಜಲಸಂಧಿ ದಾಟುವ ಪ್ರಯತ್ನ ಮಾಡಿದರೆ ತೈಲ ಹೊತ್ತ ಹಡಗುಗಳನ್ನು ಸುಟ್ಟು ಹಾಕುವುದಾಗಿ ಬೆದರಿಸಿದೆ. ಈ ಸಂದಿಗ್ಧ ಸ್ಥಿತಿಯಿಂದಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಮಂಗಳವಾರ -8.36% ಏರಿಕೆ ಕಂಡುಬಂದಿದ್ದು, ಬ್ಯಾರೆಲ್ಗೆ 84.24 ತಲುಪಿದೆ. ಮತ್ತು ಭಾರತದ ಹಡಗು ಮಾಲೀಕರು ಕೇಂದ್ರ ಸರ್ಕಾರವನ್ನು ರಕ್ಷಣೆ ಕೋರಿ ದುಂಬಾಲು ಬಿದ್ದಿದ್ದಾರೆ ಎನ್ನಲಾಗಿದೆ. ಅಮೆರಿಕ 2013ರಲ್ಲಿ ಗಲ್ಫ್ನಲ್ಲಿ ಸ್ಥಾಪಿಸಿದ 10,000 ಕೋಟಿ ರು ಮೌಲ್ಯದ ರೆಡಾರ್ ವ್ಯವಸ್ಥೆಯನ್ನು ಕೂಡ ಇರಾನ್ ಧ್ವಂಸಗೊಳಿಸಿದೆ. ಇದನ್ನು ಅಧಿಕೃತವಾಗಿ ಇರಾನ್ ರಕ್ಷಣಾ ಪಡೆ ಕೂಡ ಹೇಳಿಕೊಂಡಿದೆ. ಜಗತ್ತಿನಲ್ಲಿಯೇ ಅತ್ಯುನ್ನತವಾದಂಥ ನೂತನ ತಂತ್ರಜ್ಞಾನದ ಆಧಾರಿತವಾಗಿ ANFPS-132 ಎಂಬ ರೆಡಾರ್ ವ್ಯವಸ್ಥೆಯನ್ನು ಅಮೆರಿಕ ಸಿದ್ಧಪಡಿಸಿಕೊಂಡಿತ್ತು ಮತ್ತು ಜಗತ್ತಿನ ಯಾವುದೇ ರಾಷ್ಟ್ರಗಳ ಬಳಿ ಈ ವ್ಯವಸ್ಥೆ ಇರಲಿಲ್ಲ ಎನ್ನಲಾಗಿದೆ. ಇರಾನ್ ಬೆಂಬಲಕ್ಕೆ ನಿಂತಿದ್ದ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಬೈರೂತ್ನ ಹೆಜ್ಬುಲ್ಲಾ ಉಗ್ರರ ಕೇಂದ್ರಗಳ ಮೇಲೆ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿಯನ್ನು ನಡೆಸಿ ಧ್ವಂಸಗೊಳಿಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಸೌದಿ ಅರೇಬಿಯಾದ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ರಾಷ್ಟ್ರೀಯ ಹಡಗು ಮಾಲೀಕರ ಸಂಘದ ಪ್ರಕಾರ 27 ಭಾರತೀಯ ಹಡಗುಗಳು ನಿಂತಲ್ಲೇ ನಿಂತಿದೆ. ಭಾರತದ 10,000 ಕೋಟಿಗೂ ಅಧಿಕ ಮೌಲ್ಯದ ಹಡಗು ಅಪಾಯದಲ್ಲಿದೆ. ಹಾರ್ಮುಜ್ ಮಾರ್ಗ ಕೇವಲ ತೈಲ ಸಾಗಣೆ ಹಡಗುಗಳ ಸಂಚಾರಕ್ಕೆ ಸೀಮಿತವಾಗಿಲ್ಲ. ಯುದ್ಧದ ಅಪಾಯದಿಂದಾಗಿ ಕೆಲವು ಹಡಗುಗಳಷ್ಟೇ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು, ಹೆಚ್ಚಿನ ಹಡಗುಗಳು ಮಧ್ಯ ಏಷ್ಯಾದ ಪ್ರಮುಖ ಬಂದರುಗಳಲ್ಲಿ ನಿಂತುಕೊಂಡಿವೆ. ಆದರೆ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಸ್ಥಗಿತಗೊಂಡರೆ ಜಾಗತಿಕ ಏರುಪೇರು ಉಂಟಾಗಲಿದೆ ಎಂಬ ಅಂದಾಜಿದೆ. ಯುದ್ಧ ಇನ್ನೂ 1-2 ತಿಂಗಳು ಮುಂದುವರಿಯಬಹುದಾದರೆ ಹೋರಾಡಲು ಅಮೆರಿಕ ಸಿದ್ಧವಿದೆ. ಅಮೆರಿಕ ಮಿತ್ರ ರಾಷ್ಟ್ರಗಳು ಕೈಜೋಡಿಸಿವೆ ಅಮೆರಿಕ ಜೊತೆ ಎಂಬ ಸುದ್ದಿಯೂ ಇದೆ. ಈ ಮಧ್ಯೆ ಇಸ್ರೇಲ್ನಲ್ಲಿರುವ ತನ್ನ ನಾಗರಿಕರ ರಕ್ಷಣೆ ವಿಚಾರದಲ್ಲಿಯೂ ಕೂಡ ಅಮೆರಿಕ ಎಡವಟ್ಟು ಮಾಡಿಕೊಂಡಿದೆ, ಕೈಕೊಟ್ಟಿದೆ. ನಿಮ್ಮನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ವಿಶ್ವದ ದೊಡ್ಡಣ್ಣ ತನ್ನ ದೇಶದ ಜನರಿಗೆ ಸೆಡ್ಡು ಹೊಡೆದಿದ್ದಾರೆ. ಅಲ್ಲದೆ ನಿಮ್ಮ ರಕ್ಷಣೆಗೆ ನೀವೇ ಜವಾಬ್ದಾರರು ಎಂಬುವ ಮೂಲಕ ನುಡಿಸಿಕೊಂಡಿದ್ದಾರೆ. ಇದನ್ನು ಅಮೆರಿಕದ ರಾಯಭಾರ ಕಚೇರಿ ಈ ಸಂದೇಶವನ್ನು ರವಾನಿಸಿದೆ. ಇದಲ್ಲದೆ ಅಮೆರಿಕ ಸದ್ಯ ಇರುವ ಸ್ಥಿತಿ ಹೇಗಿದೆ ಅಂದರೆ, ಅಮೆರಿಕಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ಎದುರಾಗಿದೆ. ತನ್ನಲ್ಲಿರುವ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳನ್ನು ನಾನೇ ಉಪಯೋಗಿಸಬೇಕಾ ಅಥವಾ ನನ್ನನ್ನೇ ನಂಬಿರುವಂಥ ಮಿತ್ರ ರಾಷ್ಟ್ರಗಳಿಗೆ ಕೊಡಬೇಕಾ ಎಂಬಂತಾಗಿದೆ ವಿಶ್ವದ ದೊಡ್ಡಣ್ಣನ ಸ್ಥಿತಿ. ಇರಾನ್ ತನ್ನ ಮಿತ್ರ ರಾಷ್ಟ್ರಗಳಿಂದ ಪಡೆದ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇರೋಂಥ ಏಟು ಹೇಗಿದೆ ಅಂತಂದರೆ, ಅದನ್ನು ತಡ್ಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ಇರಾನ್ ತನ್ನಲ್ಲಿರುವ ಡ್ರೋನ್ಗಳ ಸಂಖ್ಯೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ಪ್ರದರ್ಶನ ಮಾಡಿ ಈ ಮೂಲಕ ನಾನು ಯಾರಿಗೇನು ಕಮ್ಮಿ ಇಲ್ಲ ಎಂಬುದನ್ನು ತೋರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ನಡುಕ ಉಂಟು ಮಾಡಿದೆ ಅಂತ ಕೂಡ ತಪ್ಪಾಗಲಾರದು.